The second law of vector addition is parallelogram law of vector addition. Okay, in this, if two vectors drawn from a point, ಅಂದರೆ ಒಂದು ಪಾಯಿಂಟಿಂದ ಎರಡು ವೆಕ್ಟರ್ನ ನಾನು ಆ್ಯಕ್ಚುಲಿ ಡ್ರಾ ಮಾಡ್ತಾಯಿದ್ದೀನಿ ಅಂತಂತಂದರೆ, ಓಕೆ, ಸೊ ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ, ಎರಡು ಸೈಡ್ಸ್ ಆಫ್ ದಿ ಪ್ಯಾರಲೋಗ್ರಾಮಲ್ಲಿ ಅದನ್ನು ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂದರೆ ಎರಡು ವೆಕ್ಟರ್ನ ನಾನು ಎಲ್ಲಿಂದ ಡ್ರಾನ್ ಮಾಡ್ತಾ ಇದ್ದೀನಿ, ಒಂದು ಪಾಯಿಂಟಿಂದ ಡ್ರಾನ್ ಮಾಡಿ ಅದನ್ನು ಅದು ಡ್ರಾನ್ ಮಾಡ್ತೀನಿ. ಆ ಎರಡನ್ನೂ ನಾನು ಏನು ಅನ್ಕೋತೀನಿ ಅಂತಂದರೆ ಟೂ ಅಡ್ಜಸೆಂಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್ ಅಂತ ಅನ್ಕೋತೀನಿ. ಹೌದಾ? ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಎರಡು ಆ್ಯಕ್ಚುಲಿ ವೆಕ್ಟರ್ಸ್ ಇಟ್ ಸೆಲ್ಫ್ ಹ್ಯಾವಿಂಗ್ ಎ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ಸ್. ಇದಕ್ಕೆ ಒಂದು ಡಯಾಗ್ನಲ್ ಬರೀತೀನಿ. ಅದೇ ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಒಂದು ಡಯಾಗ್ನಲ್ ಬರೆದಾಗ diagonal of the parallelogram from at the same point represents the resultant of the two vectors both in magnitude and directions. That is the law of parallelogram. Parallelogram ಅಂತಂದರೆ ಟೂ ಅಡ್ಜಸೆಂಟ್ ಸೈಡ್ ಡಿಫರೆಂಟ್ ಲೆಂತಲ್ಲಿ ಇರುತ್ತೆ, ಬಟ್ ಪ್ಯಾರಲಲ್ ಸೈಡ್ಸ್ ಇರುತ್ತಲ್ಲ, ಆ ಪ್ಯಾರಲಲ್ ಸೈಡ್ಸ್ ಏನಿರುತ್ತೆ ಸೇಮ್ ಲೆಂತಲ್ಲಿ ಇರುತ್ತೆ. ದಿಸ್ ಇಸ್ ದ ಪ್ಯಾರಲೋಗ್ರಾಮ್. ಆ್ಯಕ್ಚುಲಿ ದಿಸ್ ಕ್ರಿಯೇಟ್ಸ್ ಥೀಟಾ ಆ್ಯಂಡ್ ಇಟ್ಲಿ ಇಲ್ಲಿ ಅಲ್ಪ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಬೀಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಪಿ ಬಾರ್ ಪ್ಲಸ್ ಕ್ಯೂ ಬಾರ್ ಈಸ್ ಈಕ್ವಲ್ ಟು ಆರ್ ಬಾರ್. ದಿಸ್ ಇಸ್ ದ ಲಾ ಆಫ್ ಎಡಿಷನ್ ಆಫ್ ದಿ ವೆಕ್ಟರ್ಸ್, ವೇರ್ ಆರ್ ಬಾರ್ ಈಸ್ ರಿಸಲ್ಟೆಂಟ್ ಆಫ್ ಆರ್ ಈಸ್ ರಿಸಲ್ಟೆಂಟ್ ಆಫ್ ದಿ ವೆಕ್ಟರ್. ದೇರ್ ಫಾರ್ ಮಾಡ್ಯುಲಸ್ ಆಫ್ ಆರ್ ಬಾರ್ ಈಸ್ ಈಕ್ವಲ್ ಟು ಆರ್ ಅಂತ ಬರ್ಕೋಬೋದು, ಬೇಕಾದರೆ ಇದನ್ನು ಸ್ಕೇಲರ್ ಕ್ವಾಂಟಿಟಿಲೇ ಇದೆ. ದೇರ್ ಫಾರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಇಂಟು cos theta. Here direction of the resultant ಗೆ tan alpha is equal to, here tan alpha ತಗೊಂಡಾಗ q ಅಪೋಸಿಟ್ ಸೈಡ್ ಬೈ q sin theta ಡಿವೈಡ್ ಬೈ p ಪ್ಲಸ್ q cos theta ಆಗುತ್ತೆ. tan beta ಅಂತ ತಗೊಂಡಾಗ p sin theta ಡಿವೈಡ್ ಬೈ q ಪ್ಲಸ್ p cos theta ಅಂತ ಆಗುತ್ತೆ. This is the law of parallelogram for vector addition.